ನಮಸ್ಕಾರ. ಯಾವ ವಿಚಾರವಾದರೂ ಸರಿ ನಾವು ಚೆನ್ನಾಗಿ ಕೇಳಬೇಕು, ಚೆನ್ನಾಗಿ ನೋಡಬೇಕು, ಚೆನ್ನಾಗಿ ತಿಳ್ಕೋಬೇಕು, ಆ ನಂತರನೇ ಮಾತಾಡಬೇಕು. ಯಾಕಂದ್ರೆ ಭಗವಂತ ಎರಡು ಕಿವಿ ಎರಡು ಕಣ್ಣು ಒಂದೇ ಬಾಯಿ ಯಾಕೆ ಕೊಟ್ಟ? ನಾವು ದುಡುಕಿ ಮಾತಾಡ್ತಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಮಾತುಗಳು ದುಡುಕಿ ಹೋಗ್ಬಿಡ್ತಾವ, ಆವೇಶದಲ್ಲಿ ಹೋಗ್ಬಿಡ್ತಾವ, ತಪ್ಪು ಕಲ್ಪನೆಗಳಿಂದ ಹೋಗ್ತಾವ, ಅಪಾರ್ಥಗಳಿಂದ ಹೋಗ್ತಾವ. ಈ ರೀತಿ ಮಾತುಗಳು ಹೋಗಬಾರ್ದು ನಮ್ಮಿಂದ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅನ್ನೋದಂತೆ ಆಡಿದ ಮಾತು ಮತ್ತೆ ವಾಪಸ್ ತಗೊಂತೀವಿ ಅಂತ ಅಂತೀವಿ. ಆದ್ರೆ ಅದು ಏನು ಪರಿಣಾಮ ಬೀರ್ಬೇಕು ಬೀರ್ಬಿಟ್ಟಿರ್ತದೆ. ಯಾರ ಮನಸ್ಸಿಗೆ ಎಷ್ಟು ನೋವು ಕೊಡ್ಬೇಕು ಕೊಟ್ಬಿಟ್ಟಿರ್ತದೆ. ಮಾತು ಆಡುವ ಸಂದರ್ಭದಲ್ಲಿ ಬಹಳ ಜಾಗೃತಿಯಾಗಿ ನಾವು ಇರಬೇಕಾಗ್ತದೆ. ನಾವು ಚೆನ್ನಾಗಿ ಆಲಿಸುವುದನ್ನು ಕಲಿಬೇಕು. ಅದರಿಂದ ಬಹಳ ಲಾಭ. ಕೇಳೋದನ್ನು ಕಲಿಬೇಕು. ಮತ್ತೊಬ್ಬರು ಏನು ಹೇಳ್ತಾರ ಅದನ್ನು ಚಲೋತ್ನಾಗ ಕೇಳೋದು. ಅವ್ರು ಹೇಳೋ ಮುಗಿಯತನ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಮಧ್ಯ ಮಧ್ಯದಲ್ಲಿ ಯಾವ ಮಾತುಗಳು ಅವ್ರು ಹೇಳ್ತಾ ಇದಾರೆ ಅನ್ನೋದನ್ನ ನಾವು ಗಮನವಿಟ್ಟು ಕೇಳದೇವು ಅಂತಂದ್ರೆ ಅಲ್ಲಿ ಅದೆಷ್ಟೋ ಅಪಾರ್ಥಗಳು ಕಡಿಮೆಯಾಗಿ ಹೋಗ್ತಾವೆ. ಕೇಳೋದ್ರಿಂದ ಇನ್ನೊಂದು ದೊಡ್ಡ ಲಾಭ ಏನಂದ್ರೆ ಅದೆಷ್ಟೋ ವಿಷಯ ಸಂಗ್ರಹಣೆ ನಮ್ಮಲ್ಲಿ ಆಗ್ತಾ ಹೋಗ್ತದೆ. ಅತ್ಯುತ್ತಮ ವಿಚಾರಗಳು ತಿಳ್ಕೊಂತೀವಿ, ನಾವು ಸ್ವೀಕಾರ ಮಾಡ್ತೀವಿ. ಚೆನ್ನಾಗಿ ಕೇಳಕತ್ತೇವೆ ಅಂತಂದ್ರೆ ಅದೆಷ್ಟೋ ವಿಚಾರಗಳನ್ನ ನಾವು ತಿಳ್ಕೊಂತೀವಿ, ಅರ್ಥ ಮಾಡ್ಕೊಂತೀವಿ. ನಾವು ಅರ್ಧಂಬರ್ಧ ಕೇಳೋದ್ರಾಗ ಅಪಾರ್ಥ ಮಾಡ್ಕೊಂಡು ಬಿಟ್ಟಿರ್ತೀವಿ, ಸರಿಯಾಗಿ ತಿಳ್ಕೊಂಡಿರಲ್ಲ, ಎಲ್ಲ ಅರ್ಧಂಬರ್ಧ ಆಗಿಬಿಟ್ಟಿರ್ತೀವಿ. ಯಾಕಂದ್ರೆ ಕೇಳೋದೇ ಅರ್ಧಂಬರ್ಧ ಆಗಿರ್ತದೆ. ಅದಕ್ಕೆ ಚಲೋತ್ನಾಗ ಕೇಳ್ಬೇಕಂತೇಳಿ ಭಗವಂತ ಒಂದಲ್ಲ ಎರಡು ಕಿವಿ ಕೊಟ್ಟ. ನಾವು ಇಂಥವ್ರು ಇವಿ ಅಂತ ಹೇಳಿ ಭಗವಂತ ಗೊತ್ತಾದ ಅನ್ನಿಸ್ತದೆ. ಸರಿಯಾಗಿ ಕೇಳಿಸ್ಬೋದ ಅಂತ ಹೇಳಿ ಒಂದಲ್ಲ ಎರಡು ಕಿವಿ ಕೊಟ್ಟಾರ. ಈ ಕಡೆಯಿಂದನೂ ಕೇಳು, ಈ ಕಡೆಯಿಂದನೂ ಕೇಳು. ಸಂಪೂರ್ಣ ಗಮನ ಬಿಟ್ಟು ನಾವು ಕೇಳಬೇಕು. ಅಂದರೆ ನಮ್ಮ ಜ್ಞಾನ ಹೆಚ್ಚಾಗ್ತದ ಮತ್ತು ವಿಷಯದ ಸ್ಪಷ್ಟತೆ ನಮಗೆ ಸಿಗ್ತದೆ. ನಾವು ಸಂಪೂರ್ಣವಾಗಿ ಕೇಳೋದೇ ಇಲ್ಲ, ಮಧ್ಯದಲ್ಲಿ ಅವ್ರ ಮಾತು ತುಂಡರಿಸಿ ನಮ್ಮ ಮಾತು ಶುರು ಮಾಡಿಬಿಡ್ತೀವಿ. ಅಲ್ಲಿ ಅವ್ರು ಹೇಳೋದಲ್ಲಿ ಬಿಟ್ಬಿಡ್ತಾರೆ, ಬಿಟ್ಟು ಸುಮ್ಮಾಗ್ತಾರೆ. ಅವ್ರು ಏನು ಪೂರ್ಣವಾಗಿ ಹೇಳಬೇಕಿತ್ತು ಅದು ಹೇಳೋದಿಲ್ಲ. ಅವ್ರು ಮೌನವಾಗಿ ಬಿಡ್ತಾರೆ. ಅಲ್ಲಿ ಅವರಿಂದ ನಮಗೇನು ಮಾಹಿತಿ ಸಿಗಬೇಕಿತ್ತು ಸಿಗೋದಿಲ್ಲ ಅಂದ್ರೆ ನಮ್ಮ ಕಲ್ಪನೆ ಏನಂದ್ರೆ ನಾವೇನು ಹೇಳ್ಬೇಕಾಗ ಅದೇ ನಾವು ಹೇಳಕ್ ಶುರು ಮಾಡ್ತೀವಿ. ಅವರಿಂದ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ತು ಅಂದ್ರೆ ನಮ್ಮ ವಿಚಾರಗಳು ಬದಲಾವಣೆ ಆಗ್ತವೆ. ಅದನ್ನು ನಾವು ಮಾಡ್ಕೋದೇ ಇಲ್ಲ. ಅವ್ರಿಂದ ಸೇರಿದ ಎಷ್ಟು ಮಾತು ತಗೋಬೇಕು ಅಷ್ಟು ತಗೋದಿಲ್ಲ, ನಮ್ಮದೇ ಹೇಳ್ಕೊಂತ ಹೋಗ್ಬಿಡ್ತೀವಿ. ಹಂಗಾಗ ನಾವು ಕೂಪಮಂಡುಕಗಳಾಗ್ತೀವಿ, ಬಾವಿ ಒಳಗಿನ ಕಪ್ಪಿ ಆಗ್ತೀವಿ, ನಮ್ಮದೇ ಜ್ಞಾನ ಶ್ರೇಷ್ಠ ಅಂತೀವಿ. ಆದ್ರೆ ಹೊರಗೆ ಸಮುದ್ರ ನಮ್ಗಿಂತಲೂ ದೊಡ್ಡ ಸಮುದ್ರ ಅದ ಅನ್ನೋದು ನಾವು ಗೊತ್ತಿಲ್ಲ. ನಾವೆಷ್ಟೇ ತಿಳ್ಕೊಂಡ್ರು ಕಡಿಮೆನೇ ಈ ಜಗತ್ತಲ್ಲಿ. ವಿಶಾಲವಾದ ಜಗತ್ತಾದದ್ದು, ವಿಶಾಲವಾದ ಪ್ರಪಂಚದಲ್ಲಿ ಜ್ಞಾನನೂ ವಿಶಾಲವಾಗಿ ಹರಡ್ಕೊಂಡ್ಬಿಟ್ಟದ. ಅದನ್ನು ಎಷ್ಟು ಸಂಗ್ರಹಿಸಿದ್ರು ಕಡಿಮೆ. ಹಾಗೆ ಕೇಳೋದ್ರ ನಂತರ ನೋಡೋದನ್ನು ಕೂಡ ಮುಖ್ಯ ಆಗ್ತದೆ. ನೋಡೋದನ್ನ ಕೂಡ ನಾವು ಆಳವಾಗಿ ನೋಡ್ಬೇಕು. ಅಂದ್ರೆ ನಮ್ಗೆ ಸರಿಯಾದ ಜ್ಞಾನ ಸಿಗ್ತದೆ. ನೋಡೋಸೋಡ ನೋಡ್ತೀವಿ, ನಾವು ಸರಿಯಾಗಿ ನೋಡೋದು. ಆಳವಾಗಿ ಸಂಪೂರ್ಣ ಮನಸ್ಸು ಕೊಟ್ಟು ನಾವು ನೋಡಿದೆವು ಅಂತಂದ್ರೆ ಅದರಿಂದ ಸಾಕಷ್ಟು ವಿಷಯ ತಿಳ್ಕೊತೀವಿ ನಾವು. ಕಣ್ಣನ್ನು ಕೂಡ ಇರಲ್ಲ. ನಮ್ಮ ನೋಡುವಿಕೆಯ ನೋಟ ಆಳವಾಗಿರಲಿ. ಅದು ಆಳವಾಗಿ ಆದ ನೋಟ. ಆದ್ರೆ ನಾವು ಆ ಕಡೆ ಗಮನ ಕೊಡ್ಲಾರ್ದಕ್ಕೆ ಮ್ಯಾಗ ನೋಡ್ಕೊಂಡು ಹೋಗಿಬಿಡ್ತೀವಿ ನಾವು. ಹಿಂಗಾಗಿ ಅದೆಷ್ಟೋ ವಿಚಾರಗಳು ನಮ್ಮಿಂದ ಅಡಿಗೆ ಕೂತ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ನಾವು ಚಂದ ನೋಡಲ್ಲ, ಚಂದ ವಿಷಯದ ಸ್ಪಷ್ಟತೆ ನಮ್ಗೆ ಆಗಲ್ಲ ಅಷ್ಟೇ. ಚಲೋತ್ನಾಗ ಕೇಳಬೇಕು, ಚಲೋತ್ನಾಗ ನೋಡ್ಬೇಕು, ಚಲೋತ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡ ನಂತರನೇ
ಮಾತಾಡಬೇಕು. ಕೇಳಿ ನೋಡಿ ತಿಳಿದು ನಂತರ ಮಾತಾಡಬೇಕು. ಒಂದೇ ಬಾಯಿ ಅದು. ಯಾಕಂದ್ರೆ ಕೇಳಕ್ಕೆ ಎರಡದವ, ನೋಡಕ್ಕೆ ಎರಡದವ, ಮಾತಾಡಕ ಒಂದೇ ಬಾಯಿ. ಈ ರೀತಿಯಾಗಿ ನಾವುಗಳು ಮಾತು ಕಡಿಮೆ ಇರಬೇಕು, ಕೇಳಿಸ್ಕೋದು ಜಾಸ್ತಿ ಇರಬೇಕು, ನೋಡೋದು ಜಾಸ್ತಿ ಇರಬೇಕು. ಎಷ್ಟು ಕೇಳಿಸ್ಕೊಂಡಿರ್ತೀವಿ, ಎಷ್ಟು ನೋಡಿರ್ತೀವಿ, ಅದರ ಅರ್ಧ ಮಾತಾಡಬೇಕು. ಬಾಯಿ ಒಂದೇ, ಕಡಿಮೆ ಮಾತಾಡ್ರಿ ಅಂತ ಹೇಳಿ ಭಗವಂತ ಕೊಟ್ಟಿದ್ದಾನೆ. ಯಾಕಂದ್ರೆ ಮಾತು ಅನ್ನೋದು ಮುತ್ತು ಇದ್ದಂತೆ. ಉದುರಿ ಹೋಯ್ತು, ಬಿತ್ತು, ಸತ್ಪಾತ್ರದ ಕೈ ಬಿತ್ತು ಉಳಿತದ, ಜ್ಞಾನದ ಮ್ಯಾಲ ಬಿತ್ತು ಹೊಡಿತದ. ಅದಕ್ಕೆ ಮೌಲ್ಯಯುತ ಮಾತುಗಳನ್ನು ನಾವು ಆಡೋದನ್ನು ಕಲಿಯಬೇಕು. ಮಾತನಾಗ ತೂಕ ಇರಬೇಕು. ಮಾತನಾಗ ತೂಕ ಇತ್ತಂದ್ರೆ ಮನುಷ್ಯನ ತೂಕ ಬರ್ತದೆ, ಮನುಷ್ಯನ ತೂಕ ಹೆಚ್ಚಿಗೆ ಆಗ್ತದೆ. ಮನುಷ್ಯನಿಗೆ ಗೌರವ ಬೆಲೆಗಳು ಸಿಗೋದು ಆತನಾಡುವ ಮಾತಿನಿಂದ, ಆತನು ನಡೆಯುವ ದಾರಿಯಿಂದ. ನನ್ನ ಮಾತಿನ ಮೇಲೆ ಅವನ ವ್ಯಕ್ತಿತ್ವ ಹೆಂಗಾತಂತ ಗೊತ್ತಾಗ್ತದೆ. ಕೆಲವೊಬ್ರು ಇರ್ತಾರೆ, मुंह में राम राम बगल में चोर. ಅವ್ರು ಏನ್ ಮಾಡ್ತಾರ, ಒಳ್ಳೆ ಮಾತಾಡ್ತಾರ, ನಂಬಿಸ್ತಾರ, ಆದ್ರೆ ಅದು ಬಹಳ ದಿನ ನಡೆಯೋದು. ನಾವು ಏನು ಅನ್ನೋದನ್ನ ನಮ್ಮ ಮಾತುಗಳು ತಿಳಿಸ್ಕೊಡ್ತಾರ. ಹಾಗಾಗಿ ನಮ್ಮ ಮಾತುಗಳು ಮಾತ್ರ ಬಹಳ ಸರಿಯಾಗಿರ್ಬೇಕು. ಸರಿಯಾಗಿರ್ಬೇಕಂದ್ರೆ ನಾವು ಕೇಳಿಸ್ಕೋದು ಸರಿಯಾಗಿ ಮಾಡ್ಬೇಕು, ನೋಡೋದು ಸರಿಯಾಗಿ ಮಾಡ್ಬೇಕು, ತಿಳ್ಕೊಂಡು ಸರಿಯಾಗಿ ಮಾಡ್ಬೇಕು. ನೀವು ಮಾಡಿದೆವಂದ್ರೆ ಮುಂದೆ ಮಾತು ತಿಳಿದಾಡತ್ತು ರೂಢಿ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಂಡೇವಂದ್ರೆ ನಾವು ಉತ್ತಮ ಮಾತುಗಾರರಾಗ್ತೀವಿ, ಉತ್ತಮ ವ್ಯಕ್ತಿತ್ವದವರಾಗ್ತೀವಿ. ಧನ್ಯವಾದಗಳು.